ಹಾಯ್ ಹಲೋ ಎಲ್ಲರಿಗೂ. ಶ್ರಾವಣ ಮಾಸ ಅಂದ್ಬಿಟ್ಲೆ ಈಗ ಶ್ರಾವಣ ಮಾಸ ನಡ್ದೈತಿ, ಈಗ ಎಲ್ಲರಿಗೂ ಗೊತ್ತೈತಿ. ನಾವೊಂದು ವಿಷಯ ಹೇಳಾಕತ್ತೇನೆ. ಇದು ಭಾಳ ಮಂದಿಗೆ ಗೊತ್ತಿರ್ತೈತಿ, ಕೆಲವೊಬ್ರಿಗೆ ಗೊತ್ತಿರಲಾರ್ದವ್ರು ತಿಳ್ಕೊಳ್ಳಿ ಅಂತಂದು ನಾನು ಕೇಳಿಸ್ಕೊಂಡೇನಿ, ಅದನ್ನು ನಿಮಗೆ ಹೇಳಾಕತ್ತೇನೆ. ಒಂದು ಸಲ ಸಮುದ್ರ ಮಂಥನ ನಡೀತಿರ್ತೈತಿ. ಒಂದು ಕಡೆ ರಾಕ್ಷಸರು, ಒಂದು ಕಡೆ ದೇವತೆಗಳು ಕೂಡಿ ಅದನ್ನು ಸಮುದ್ರ ಮಂಥನ ಮಾಡ್ತಿರ್ತಾರೆ. ಅವಾಗ ಮಾಡುವಾಗ ಅದ್ರೊಳಗೆ ಬರುವಂಥ 14 ರತ್ನಗಳು ಬರ್ತಾವೆ. ಅವ್ರು ಹೆಂಗೆ ಸಮುದ್ರ ಮಂಥನ ಮಾಡ್ಕೊತ ಹೋಕ್ಕಾರ ಹಂಗೆ 14 ರತ್ನಗಳು ಬರ್ತಾವೆ. 14 ರತ್ನಗಳದ್ದು ಒಂದೊಂದು ರತ್ನ ಬಂದಾಗೂ ದೇವತೆಗಳು ರಾಕ್ಷಸರು ಹೊಡೆದಾಡಿ ಯುದ್ಧ ಮಾಡ್ತಿರ್ತಾರೆ. ನನಗೆ ಬೇಕು, ನಮಗೆ ಬೇಕು, ನಿಮಗೆ ಬೇಕು, ನಮಗೆ ಬೇಕು ಅಂತಂದು ಹೊಡೆದಾಡಿ ಯುದ್ಧ ಮಾಡ್ತಿರ್ತಾರೆ ಅದನ್ನು ತಗೊಳ್ಳೋ ಸಲುವಾಗಿ. ಹಿಂಗೆ 13 ರತ್ನನೂ ಬಂದಾಗೂ ದೇವತೆಗಳು ರಾಕ್ಷಸರು ಹಂಚ್ಕೊಂಡು ತೊಗೊಂಡ್ಬಿಡ್ತಾರೆ. ಲಾಸ್ಟಿಗೆ ಕೊನೆಯದಾಗಿ ಹಾಲಾಹಲ ಬರ್ತೈತಿ. ಹಾಲಾಹಲ ಬಂದಾಗ ಅದನ್ನು ನೋಡಿ ಎಲ್ಲರೂ ಗಾಬರಿ ಆಗಿಬಿಡ್ತಾರೆ. ದೇವತೆಗಳು, ರಾಕ್ಷಸರು, ಈ ಭೂಮಿ ಮೇಲಿರುವಂಥ ಪ್ರತಿಯೊಂದು ಜೀವನೂ ಎಲ್ಲರೂ ಗಾಬರಿ ಆಗಿಬಿಡ್ತಾರೆ. ಅವಾಗ ಏನು ಮಾಡೋದು, ಇದೇನಿದು ಹಾಲಾಹಲ ಬಂದುಬಿಡುತ್ತಲ್ಲ ಏನು ಅಂತಂದು ಎಲ್ಲರೂ ಯೋಚನೆ ಒಳಗೆ ಇದು ಮಾಡ್ತಾರೆ. ಇದನ್ನು ಯಾರು ಕುಡಿತಾರೆ, ಇದನ್ನು ಯಾರು ತೊಗೊತಾರೆ ಅಂತಂದು ಎಲ್ಲರೂ ಯೋಚನೆ ಮಾಡೋಕೆ ಶುರು ಮಾಡ್ತಾರೆ. ಆವಾಗ ಅದು ಒಂದು ಹನಿ ಕೆಳಗೆ ಬಿದ್ರೂ ಈ ಜಗತ್ತು ಉಳಿತಿರಂಗಿಲ್ಲ, ಭಾಳ ಅಲ್ಲೋಲ ಕಲ್ಲೋಲ ಆಗಿ ಹೋಗ್ತಿರ್ತೈತಿ, ಏನೇನೋ ಆಗಿ ಹೋಗ್ತಿರ್ತೈತಿ. ಇದೇನು ಇರ್ತಿರಂಗಿಲ್ಲ, ಯಾವ ಪ್ರಾಣಿ ಪಕ್ಷಿ ಜೀವಿಗಳು ಯಾವ ಜೀವಿಗಳು ಇರ್ತಿರಂಗಿಲ್ಲ, ಹಂಗೆ ಆಕಿರ್ತೈತಿ. ಈ ಜಗತ್ತು ಉಳಿಬೇಕಂದ್ರೆ ವಿಷಾನ ಕೆಳಗೆ ಒಂದು ಹನಿ ಬೀಳ್ದಂಗೆ ಯಾರು ಇದು ಆಗ್ದಂಗೆ ನೋಡ್ಕೋಬೇಕು, ಹಂಗಿರ್ತೈತಿ. ಆವಾಗ ಶಿವ ಏನು ಮಾಡ್ತಾನೆ, ಅದನ್ನು ಯಾರ ಕಡೆಯಿಂದನೂ ಕುಡಿಯೋಕೆ ಆಗೋದಿಲ್ಲ, ಯಾರು ಮುಂದೆ ಬರಂಗಿಲ್ಲ. ಅಲ್ಲಿ ತನಕ ನಮಗೆ ಬೇಕು, ನಿಮಗೆ ಬೇಕು ಅಂತೇಳಿ ರಾಕ್ಷಸರು ದೇವತೆಗಳು ಹೊಡೆದಾಡ್ತಿರ್ತಾರೆ. ಆದ್ರೆ ಹಾಲಾಹಲ ಬಂದಾಗ ಎಲ್ಲರೂ ದೂರ ಸರಿದು ಗಾಬರಿಯಾಗಿ ನಿಂದಿರ್ತಾರೆ. ಆವಾಗ ಶಿವ, ಜಗದೋದ್ಧಾರಕನಾದ ಶಿವ ಅದನ್ನು ಹಾಲಾಹಲ ತೊಗೊಂಡು ಬಡ ಕುಡಿದು ಬಿಡ್ತಾನೆ. ಕುಡಿದ ತಕ್ಷಣ ಪಾರ್ವತಿ ಆ ವಿಷ ಅವನ ಹೊಟ್ಟೆಯೊಳಗೆ ಹೋಗಬಾರ್ದಂತಂದು ಕುತ್ತಿಗೆ ಮೇಲೆ ಕೈಯಿಂದ ಹತ್ತಿಗೆ ಹಿಡಿತಾಳೆ. ಹತ್ತಿಗೆ ಹಿಡಿದು ಬಿಡ್ತಾಳು. ಅದು ಕೆಳಗೆ ಹೊಟ್ಟೆಗೆ ಹೋಗಂಗಿಲ್ಲ, ಅಲ್ಲೇ ಕುತ್ತಿಗೆ ಗಂಟಲ್ದಾಗ ಉಳ್ಕೊಂಡ್ಬಿಡ್ತೈತಿ ಕುತ್ತಿಗೆ ಒಳಗೆ. ಅವಾಗ ಅದು ಕುತ್ತಿಗೆಯಿಂದ ಮ್ಯಾಗ ಮುಖ, ತಲೆ ತನಕನೂ ಕುತ್ತಿಗೆ ಎಲ್ಲ ನೀಲಿ ಬಣ್ಣ ಆಕೈತಿ. ಆಮೇಲೆ ಹೀಗಾಗಿ ಅವ ಶಿವ ಇಡೀ ಜಗತ್ತನ್ನು ಕಾಪಾಡಿನ, ಎಲ್ಲ ಜೀವರಾಶಿಗಳನ್ನು ರಕ್ಷಣೆ ಮಾಡಿದ ಅಂತಂದು ಎಲ್ಲ ದೇವಾನುದೇವತೆಗಳು ಖುಷಿಯಾಗಿ ಸಂತೋಷದಿಂದ ಅವಂಗೆ ಜಯ ಜಯಕಾರ ಹಾಕಕ್ಕೆ ಶುರು ಮಾಡ್ತಾರೆ. ಅವನ್ನ ಪೂಜೆ ಪುನಸ್ಕಾರ ಮಾಡೋಕ್ಕೆ ಶುರು ಮಾಡ್ತಾರೆ. ಕೃತಜ್ಞತೆ ಭಾವನೆಗಳನ್ನು ಎಲ್ಲರೂ ಅರ್ಪಿಸ್ತಾನೆ ಅವ್ರಿಗೆ. ಹೀಗಾಗಿ ಇದು ಇದು ಈ ಶಿವ ಏನು ವಿಷ ಕುಡಿತಾನಲ್ಲ, ಅದು ನಡೆದಿದ್ದು ಶ್ರಾವಣ ಮಾಸದಾಗ. ಹೀಗಾಗಿ ಶ್ರಾವಣ ಮಾಸ ಅಂದ್ಬಿಟ್ಲೆ ಶಿವಂದೇ ನೆನಪು ಬರ್ತೈತಿ. ಫಸ್ಟ್ ಶಿವನ್ನ ಪೂಜೆ ಮಾಡ್ತಾರೆ. ಹೀಗಾಗಿ ಅದಕ್ಕೆ ಈ ಶ್ರಾವಣ ಮಾಸದಾಗ ಶಿವನ ಪೂಜೆಗೆ ಅಷ್ಟು ಮಹತ್ವ ಐತಿ.